ಕಾಲ ತುಂಬಾ ಬದಲಾಗಿದೆ ಅನ್ನೋದಕ್ಕೆ ನಾವೇ ಒಂದು ಬೆಸ್ಟ್ ಎಕ್ಸಾಂಪಲ್. ಹಿಂದೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ರು, ಅದಾದ್ಮೇಲೆ LPG ಬಂತು, LPG ಆದ್ಮೇಲೆ ಈಗ ಇಂಡಕ್ಷನ್ ಅಂತ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಡೆವಲಪ್ ಆದ್ಮೇಲೆ ಮತ್ತೆ ಅದೇ ಹಳೆ ಚಾಳಿಲಿ ಸೌದೆ ಒಲೆಯಲ್ಲಿ ಯಾವನ್ಗೂರ ಆ ಹೊಗೆಲಿ ಅಡಿಗೆ ಮಾಡ್ತಾನೆ ಅನ್ಕೊಳ್ಳೋ ಟೈಮಲ್ಲಿ ಇಲ್ಲೊಬ್ರು ಹೊಗೆ ಕಣ್ಣೂರಿ ಅಂತೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ ಸರ್. ಒಂದೇ ಸಿಲಿಂಡರ್ ಖರ್ಚಲ್ಲಿ ನಿಮ್ಗೆ 7 ಸಿಲಿಂಡರ್ ಮಾಡುವಂತ ಕೆಲಸನ ನಮ್ಮ ಸ್ಟವ್ ಮಾಡ್ಕೊಡುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಇದು ನಿಜನ ಸುಳ್ಳ ಅಂತ ತಿಳ್ಕೊಳಕ್ಕೆ ನಾವು ಚೆನ್ನೈಲಿ ಲೊಕೇಟ್ ಆಗಿರುವಂತ ಸುಭಿಕ್ಷಂ ಇಂಡಸ್ಟ್ರಿ ಅನ್ನೋ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ಬಂದು ನೋಡಿದ್ಮೇಲೆ ಗೊತ್ತಾಯ್ತು ಇವರು ಬ್ಲೋಯರ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು 1.5 kg ಇಂದ 300 kg ವರೆಗೂ ಕುಕ್ ಮಾಡುವಂತ ಸೌದೆ ಒಲೆಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾ ಇದಾರೆ ಅಂತ. ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತ ಒಂದು ಸಿಂಪಲ್ ಮೆಕಾನಿಸಮ್ ಏನಿಲ್ಲ. ಬೆಂಕಿ ಹೆಚ್ಚಾದ್ಮೇಲೆ ಬ್ಲೋವರ್ ಅಲ್ಲಿ ನಿಮ್ಗೆ ಎಷ್ಟು ಫ್ಲೇಮ್ ಬೇಕೋ ಅಷ್ಟು ಫ್ಲೇಮ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದರಿಂದಾನೇ ಬೆಂಕಿ ಬ್ಯಾಲೆನ್ಸ್ ಆಗಿರುತ್ತೆ. ಅಷ್ಟಲ್ಲದೆ ನೀವು ಹಸಿ ಸೌದೆ ಹಾಕಿ ಒಣ ಸೌದೆ ಹಾಕಿ ಯಾವ್ದು ಹಾಕಿದ್ರು ಕೂಡ ಹೊಗೆ ಅಥವಾ ಕಣ್ಣೂರಿ ಅನ್ನೋ ಒಂದು ಕಾನ್ಸೆಪ್ಟೇ ಬರಲ್ಲ. ಈ ಒಂದು ಪ್ರಾಡಕ್ಟ್ ಮನೆಗಷ್ಟೊಂದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕಮರ್ಷಿಯಲ್ ಯೂಸ್ ಗಂತೂ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಹೋಟೆಲ್ ಇಂಡಸ್ಟ್ರಿ, ಕ್ಯಾಟರಿಂಗ್ ಇಂಡಸ್ಟ್ರಿ, PG, ಹಾಸ್ಟೆಲ್ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅಷ್ಟಲ್ಲದೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಒಲೆನ ಪ್ರಿಪೇರ್ ಮಾಡ್ಕೊಡ್ತಾರೆ. ಸೌದೆ ಒಲೆ ಬೇಕಾದ್ರೆ ಸೌದೆ ಒಲೆ ಸಿಗುತ್ತೆ. ಕ್ಯಾಟರಿಂಗ್ ಸರ್ವಿಸ್ ಅಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡುವಂತ ಫ್ರೈಯರ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಅಷ್ಟಲ್ಲದೆ ಹೊಸದಾಗಿ ಸೌದೆ ಒಲೆಲೆ ತವನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಸೌದೆ ಒಲೆ ತಗೋತಾರ ಸಿಕ್ಕಾಬಟ್ಟೆ ಹೀಟು, ಸಿಕ್ಕಾಬಟ್ಟೆ ಹೊಗೆನ ಪ್ರೊಡ್ಯೂಸ್ ಮಾಡಲ್ಲ, ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳುತ್ತೆ. ಸೊ ಪರೋಟಾ ಮೇಕಿಂಗ್, ದೋಸೆ ಮೇಕಿಂಗ್ ಅಥವಾ ಕ್ಯಾಟರಿಂಗ್ ಇಂಡಸ್ಟ್ರಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇತ್ತು, ಇಲ್ಲ ಪರ್ಚೇಸ್ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಡಿಸ್ಪ್ಲೇ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಇದೇ ತರ ಕನ್ಸ್ಕೊಳ್ಳೋಣ. ಫಿಟಿಕಲ್ ಪೇಜ್ ನ ಫಾಲೋ ಮಾಡಿ.